ಸರ್ ಈ ಮುಂದಿನ ದಿನ ಪ್ರಧಾನಿ ಚೇರೇ ಅಳ್ಳಾಡ್ತದೆ ಸರ್. ಏನು ಒತ್ತಾಯ ಮಾಡಾರ ಅದೆಲ್ಲ ಮುಂದಿನ ದಿನಗಳಲ್ಲಿ ಜನ ರಿಪೋರ್ಟ್ ಕೊಡ್ತಾರೆ ಸರ್. ಇವತ್ತು ಒಂದ್ ಮಾತು ಹೇಳ್ತೀನಿ ಕೇಳಿ ಸರ್, ನಮ್ಮ ದೇಶದಲ್ಲಿ ಇವತ್ತು GST ತಂದ್ಬಿಟ್ಟು ಸುಮಾರು ಒಂದು 500,000 ಕಾರ್ಖಾನೆಗಳು ಬಾಕ್ಲಾಕೊಂಡು ಹೋಯ್ತು. ಈಗ ಪೆಟ್ರೋಲು, ಡೀಸೆಲ್ಲು, ಮತ್ತೆ ನೀರ್ ಬಿಲ್ಲು, ಕರೆಂಟ್ ಬಿಲ್ಲು, ಕಾಫಿ, ಟೀ, ಗ್ಯಾಸು, ಅಕ್ಕಿ, ಬೇಳೆ, ರಾಗಿ ಪ್ರತಿಯೊಂದು GST 75 ರೂಪಾಯಿ ಕೆಜಿ ಎಣ್ಣೆನ 150 ರೂಪಾಯಿ ಮಾಡಿದ್ದಾರೆ. ಆಯ್ತಾ, ಸಾಲದಕ್ಕೆಲ್ಲ ಇವತ್ತು ನಾವು ಒಂದು ಟೀ ಕುಡಿದ್ರು ಟ್ಯಾಕ್ಸ್ ಕಟ್ತೀವಿ. ನಾನು ಇಲ್ಲಿಂದ ಡೀಸೆಲ್ ಟ್ಯಾಕ್ಸ್ ಕಟ್ತೀನಿ ಸರ್. ವಿತೌಟ್ ಟ್ಯಾಕ್ಸ್ ₹1 ಯಾವುದು ನಾವು ಪೇ ಮಾಡಲ್ಲ. ಬಟ್ ಆದ್ರೆ ಕೇಂದ್ರ ಸರ್ಕಾರ ನಮ್ಗೆ ಏನು ಬೆನಿಫಿಟ್ ಇದೆ ಹೇಳಿ ನೋಡೋಣ? ಏನು ಬೆನಿಫಿಟ್ ಇಲ್ಲ. ಇವತ್ತರೆಗೂ ₹50,000 ಲೋನ್ ನಾವು ಹಾಕಿದ್ರೆ 50 ಸರಿ ಓಡಾಡ್ಬೇಕು ಅಂತ ಒಂದು ಪರಿಸ್ಥಿತಿ ಆಗಿದೆ. ಸೊ ಹಾಗಾಗ್ಬಿಟ್ಟು ಈ ಒಂದು GST ತಂದ್ಬಿಟ್ಟು ಆಲ್ರೆಡಿ ದೇಶನ ಮುಕ್ಕಾಲು ಭಾಗ ಮಾರ್ಕೊಂಡ್ಬಿಟ್ಟಿದ್ದಾರೆ. ಕೆಲವು ಏನು ಈ ಇಲಾಖೆಗಳು ಏನಿದೆ, ಬೆಸ್ಕಾಂ ಇರ್ಬೋದು, ಈ ತರ ಇಲಾಖೆ ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತೇನು ಉಳಿದಿಲ್ಲ. ಹಾಗಾಗಿ ಮುಂದಿನ ದಿನ ನಾವು ಜನ ಎಚ್ಚರಿಕೆಯಿಂದ ನಾವು ಓಟ್